ನೋಡಿ, ಸಿಎಂ ಮಾತ್ರ ಅಲ್ಲ, ಸಚಿವರಿಗೂ ಕೂಡ ಗವರ್ನರ್ ಗೆಹ್ಲೋಟ್ ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿ ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಒಂದ್ ಕಡೆ ಸಿದ್ದರಾಮಯ್ಯನವರು ಮೂಡಾ ಸಂಕಷ್ಟದಲ್ಲಿ ಸಿಲುಕಿ ದೇವರ ಮೊರೆ ಹೋಗ್ತಾ ಇದ್ದಾರೆ. ಇದೀಗ ಅವರಾದ ಮೇಲೆ ಸಚಿವರಿಗೂ ಕೂಡ ಕೆಲವೊಂದಿಷ್ಟು ಸಚಿವರಿಗೂ ಕೂಡ ಶಾಕ್ ಎದುರಾಗ್ತಾ ಇದೆ. ವೈಯಕ್ತಿಕ ಲಾಭ ಮಾಡಿಕೊಟ್ಟವರಿಗೆ ಸಿಎ ಸೈಟ್ ಹಂಚಿಕೆ ಮಾಡಿರೋ ಆರೋಪ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಿರುದ್ಧ ದೂರು. ಜೊತೆಗೆ ದಿನೇಶ್ ಕಲ್ಲಹಳ್ಳಿ ಕೊಟ್ಟ ದೂರಿನ ಮೇಲೆ ಸರ್ಕಾರಕ್ಕೆ ನೋಟಿಸ್ ಕೊಡೋದಕ್ಕೆ ಮುಂದಾಗ್ತಾ ಇರೋದು. ಸರ್ಕಾರದ ಸಿಎಸ್ಗೆ ವಿವರಣೆಯನ್ನ ಕೇಳ್ತಾ ಇದ್ದಾರೆ ಗವರ್ನರ್ ಗೆಹ್ಲೋಟ್. ಪ್ರಾಸಿಕ್ಯೂಷನ್ ಕೋರಿ ದೂರು ನೀಡಿದರು ದಿನೇಶ್ ಕಲ್ಲಹಳ್ಳಿ. ಈ ಸಂಬಂಧ ವಿವರಣೆಯನ್ನ ಕೇಳ್ತಾ ಇದ್ದಾರೆ. ಸಿಎ ನಿವೇಶನ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಈ ದೂರನ್ನ ಆಧರಿಸಿ ಸರ್ಕಾರಕ್ಕೆ ರಾಜ್ಯಪಾಲರು ವಿವರಣೆಯನ್ನ ಕೇಳಲಿಕ್ಕಿದ್ದಾರೆ. ದೂರಿನಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಿರುವಂತಹ ಆರೋಪಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೇಳಿ ವರದಿಯನ್ನು ಕೊಡಿ, ಇದ್ರ ಬಗ್ಗೆ ವಿವರಣೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿಗೆ ಮುಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಲ್ಲದೆ ಮತ್ತೊಂದಿಷ್ಟು ಕೆಲವೊಂದಿಷ್ಟು ಆರೋಪಗಳ ಮೇರೆಗೆ ಇನ್ನೊಂದಷ್ಟು ಸಚಿವರಿಗೂ ಸಂಕಷ್ಟ ತಪ್ಪಿದ್ದಲ್ಲ. ನೋಡಿ, ದೂರಲ್ಲಿ ಮತ್ತೊಂದು ಕಡೆ ಈ ದೂರಿನಲ್ಲಿ ಈ ಎಂಬಿ ಪಾಟೀಲ್ ಅವರ ವಿರುದ್ಧ ದೂರು ಕೇಳಿ ಬರ್ತಾ ಇದೆಯಲ್ಲ. ಸೊ ಈ ಸಂಬಂಧ ದಿನೇಶ್ ಕಲ್ಲಹಳ್ಳಿ ಕೊಟ್ಟಂತಹ ದೂರಿನಲ್ಲಿ ಏನೇನಿದೆ ಅನ್ನೋದು ಪ್ರಮುಖ ಅಂಶಗಳನ್ನು ಗ್ರಾಫಿಕ್ಸ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಎಲೆಕ್ಷನ್ ಟೈಮ್ನಲ್ಲಿ 4 ಕೋಟಿ ಸಾಲಕ್ಕೆ ನಿವೇಶನವನ್ನ ಕೊಟ್ಟಿರೋ ಆರೋಪ ಕೇಳಿ ಬರ್ತಾ ಇದೆ ಇವ್ರ ಮೇಲೆ. ಇದರ ಜೊತೆಗೆ ರಾಜ್ಯದಲ್ಲಿ ಕೈ ಸರ್ಕಾರ ಬಂದ ಮೇಲೇನೆ ಸಿಎ ಸೈಟ್ ಅನ್ನ ಹಂಚಿಕೆ ಮಾಡಲಾಗಿದೆ, ಅದು ಕೂಡ ಅಕ್ರಮವಾಗಿ. ಯಾವ ಟೈಮ್ನಲ್ಲಿ ಅಂದರೆ ಎಲೆಕ್ಷನ್ ಟೈಮ್ನಲ್ಲಿ. ಒಂದಲ್ಲ ಎರಡಲ್ಲ 4 ಕೋಟಿ ಸಾಲಕ್ಕೆ ಕೊಟ್ಟಿರೋದು. ಬಾಗಮನೆ ಟೆಕ್ ಪಾರ್ಕ್ಗೆ ಜಮೀನು ಮಂಜೂರು ಮಾಡಿದ್ದಾರೆ ಇವರು ಅನ್ನುವಂಥ ಆರೋಪದ ಜೊತೆಗೆ ವಿಜಯಪುರದಲ್ಲಿ ಬರೋಬ್ಬರಿ 12 ಎಕರೆ ಜಮೀನನ್ನ ಮಂಜೂರು ಮಾಡಿದ್ದಾರೆ, ಎಲ್ಲವೂ ಕೂಡ ಅಕ್ರಮವಾಗಿ. ದಿನೇಶ್ ಕಲ್ಲಹಳ್ಳಿ ಕೊಟ್ಟಂತಹ ದೂರಿನ ಮೇಲೆ ಇದೀಗ ಸರ್ಕಾರಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ರಾಜ್ಯಪಾಲರು. ಈ ಜಮೀನು ಮಂಜೂರು ಸಂಬಂಧ ಮಾಹಿತಿಯನ್ನು ಕೇಳಿ ನೋಟಿಸನ್ನು ಕೊಡೋದಕ್ಕೆ. ಇದರ ಜೊತೆಗೆ ಕೈ ಸರ್ಕಾರಕ್ಕೆ ಶೋಕಾಸ್ ನೋಟಿಸ್ ರಾಜ್ಯಪಾಲರು ಕೊಟ್ಟಿದ್ದಾರೆ. ಏನಾಗುತ್ತೆ ಇನ್ನು ಅನ್ನೋ ವಿಚಾರ ಸಂಬಂಧ ಇನ್ನಷ್ಟೇ ಕಾದು ನೋಡಬೇಕಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಪಾವಗಡ, ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಾರುತಿ, ಒಂದು ಕಡೆ ಮೂಡಾ ಕೇಸಲ್ಲಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ, ಮತ್ತೊಂದು ಕಡೆ ಹಲವು ಸಚಿವರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗ್ತಾ ಇದೆಯಾ ಅಂತ ಈಗ ಎಂಬಿ ಪಾಟೀಲ್ ಅವರ ಸರದಿ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟ ಬಳಿಕ ರಾಜಭವನ ಮತ್ತೆ ಸರ್ಕಾರದ ನಡುವೆ ಒಂದು ರಾಜಕೀಯ ಅಗ್ಗಜಗ್ಗಾಟ ಶುರುವಾಗಿರುವಂತದ್ದು, ಪೊಲಿಟಿಕಲ್ ವಾರ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಮತ್ತೊಬ್ಬ ಸಚಿವರನ್ನ ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ರಾಜಭವನದಿಂದ ಆದವು ಅನ್ನುವಂತ ಒಂದು ಪ್ರಶ್ನೆಗಳನ್ನ, ಒಂದು ಚರ್ಚೆಗಳು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ರಾಜಭವನಕ್ಕೆ ಹೋಗಿರುವಂತಹ ಒಂದು ದೂರಿನ ಅನ್ವಯ, ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಒಂದು ಆರೋಪದ ಅನ್ವಯ ಕೆಇಡಿಬಿ ಜಮೀನನ್ನ ಬಹಳಷ್ಟು ಕಂಪನಿಗಳಿಗೆ ಬೃಹತ್ ಕೈಗಾರಿಕಾ ಸಚಿವರಾದಂತಹ ಎಂಬಿ ಪಾಟೀಲ್ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ತಮ್ಮ ಪ್ರಭಾವದ ಮೂಲಕ ಎಂಬಿ ಪಾಟೀಲ್ ಅವರ ಮುಖೇನ ತಮ್ಮ ಒಂದು ಸಂಸ್ಥೆಗಳಿಗೆ ಆ ಜಮೀನನ್ನ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ದಿನೇಶ್ ಕಲ್ಲಹಳ್ಳಿ ಅವರು RTI ಮೂಲಕ ದಾಖಲೆಗಳನ್ನ ಪಡ್ಕೊಂಡು ರಾಜಭವನದ ಕಲ್ತಟ್ಟಿದ್ರು. ರಾಜಭವನಕ್ಕೆ ಸಚಿವರಾದಂತಹ ಎಂಬಿ ಪಾಟೀಲ್ ಅವರ ವಿರುದ್ಧ ದೂರು ದಾಖಲು ಮಾಡೋದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದಲ್ಲಿರುವಂತಹ ಸಿದ್ಧಾರ್ಥ ಎಜುಕೇಶನ್ ಟ್ರಸ್ಟ್ಗೆ ಏರೋಸ್ಪೇಸ್ ಜಾಗದಲ್ಲಿ ಕೊಟ್ಟಿರುವಂತಹ 5 ಎಕರೆ ಜಮೀನು ಹಾಗೂ ಬಾಗ್ಮನಿ ಟೆಕ್ ಪಾರ್ಕ್ ಅವ್ರಿಗೆ ಕೊಟ್ಟಂತಹ ಒಂದು ಜಮೀನು. ಈ ಹಿಂದೆ ಬಾಗ್ಮನಿ ಟೆಕ್ ಪಾರ್ಕ್ ಅವರು ಎಂಬಿ ಪಾಟೀಲ್ ಅವರ ಚುನಾವಣಾ ಸಂದರ್ಭದಲ್ಲಿ ಸುಮಾರು 4 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಆ ಒಂದು ಕಂತನ್ನ ತೀರಿಸುವ ಸಲುವಾಗಿ ಕೆಇಡಿಬಿ ಜಮೀನನ್ನ ಅವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ, ಗಂಭೀರವಾದಂತಹ ಒಂದು ಆರೋಪವನ್ನ ಬಿಜೆಪಿ ಮಾಡ್ತಾ ಇರುವಂತದ್ದು. ಜೊತೆಗೆ ಬಿಜಾಪುರದಲ್ಲಿ 1-2 ಕಂಪನಿಗಳಿಗೆ ಕೊಟ್ಟಂತಹ ಹೆಚ್ಚುವರಿ ಜಮೀನು, ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಕೆಇಡಿಬಿ ಜಮೀನನ್ನ ಯಾರು ಅರ್ಹತೆ ಇಲ್ಲದೆ ಇರುವಂತಹ ಒಂದು ಕಂಪನಿಗಳಿಗೆ ಯಾವುದೋ ಒಂದು ಪ್ರಭಾವ ಬೀರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ನಾಯಕರು ಅಂತ ತಿಳಿದು ಅವ್ರ ಕಂಪನಿಗೆ ಕೊಟ್ಟಿರುವಂತದ್ದು. ಅದೇ ರೀತಿ ಬಾಗ್ಮನಿ ಟೆಕ್ ಪಾರ್ಕ್ ಅವರಿಂದ ಪಡೆದಂತಹ ಒಂದು ಸಾಲಕ್ಕೆ ಅದರ ಒಂದು ಋಣವನ್ನ ತೀರಿಸುವ ಸಲುವಾಗಿ ಕೆಇಡಿಬಿ ಜಮೀನನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ದಿನೇಶ್ ಕಲ್ಲಹಳ್ಳಿ ಹಾಗೂ ಬಿಜೆಪಿ ಅವರು ಮಾಡ್ತಾ ಇರುವಂತದ್ದು. ಒಟ್ಟಾರೆ ಈ ಪ್ರಕರಣವನ್ನು ಕೂಡ ಕ್ಲಾರಿಫಿಕೇಶನ್ ಕೊಡುವಂತೆ ರಾಜ್ಯಪಾಲರು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ
ನಿನ್ನೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಇದು ಎರಡನೇ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಗೂ ರಾಜಭವನದ ನಡುವೆ ಅಂತರ ಇನ್ನಷ್ಟು ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಇದರಲ್ಲಿ ಕ್ಲಾರಿಫಿಕೇಶನ್ ಸರ್ಕಾರ ಯಾವ ರೀತಿಯಾಗಿ ಕೊಡುತ್ತೆ, ಈ ಕ್ಲಾರಿಫಿಕೇಶನ್ ಗೆ ರಾಜ್ಯಪಾಲರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಪ್ರಾಸಿಕ್ಯೂಷನ್ ಗೆ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಬಿಜೆಪಿ ಮತ್ತೆ ದಿನೇಶ್ ಕಲ್ಯಾಣ್ ಅವರು ಮಾಡ್ತಾ ಇರುವಂತಹ ಈ 5 ಪ್ರಕರಣಗಳೇನಿದಾವೆ ಇದರಲ್ಲಿ ನಿಯಮಗಳ ಒಂದು ಲೂಪ್ ಹೋಲ್ಸ್ ಎದ್ದು ಕಾಣಿಸ್ತಾ ಇದೆ. ಕೆಡಿಬಿ ಜಮೀನನ್ನ ಯಾವುದೋ ಒಂದು ಸ್ವಂತ ವಿಚಾರಕ್ಕೆ ಸ್ವಂತ ಲಾಭವನ್ನ ಪಡ್ಕೊಳ್ಳುವ ಸಲುವಾಗಿ ಕೆಲ ಕಂಪನಿಗಳಿಗೆ ಕೊಟ್ಟಿದ್ದಾರೆ, ಕೆಲವು ಟ್ರಸ್ಟಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪ ಇರೋದ್ರಿಂದ ಇದನ್ನ ರಾಜ್ಯಪಾಲರು ಯಾವ ರೀತಿಯಾಗಿ ತೆಗೆದುಕೊಂಡು ಪ್ರಾಸಿಕ್ಯೂಷನ್ಗೆ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಶರತ್. ಥ್ಯಾಂಕ್ ಯು ಮಾರುತಿ ಪಾವಗಡ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.